ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆ ರಚಿಸಿದವರು ಯಾರು? ನಿಮ್ಮ ಆಪ್ಷನ್ಗಳು: ಎ. ರವೀಂದ್ರನಾಥ ಟ್ಯಾಗೋರ್, ಬಿ. ಸುಭಾಷ್ ಚಂದ್ರ ಬೋಸ್, ಸಿ. ಮಹಾತ್ಮ ಗಾಂಧೀಜಿ, ಡಿ. ಜವಾಹರಲಾಲ್ ನೆಹರು. ನಿಮ್ಮ ಸರಿಯಾದ ಉತ್ತರ ಎ. ರವೀಂದ್ರನಾಥ ಟ್ಯಾಗೋರ್. ನಿಮ್ಮ ಎರಡನೇ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ. ಮೈಸೂರು, ಬಿ. ಮಂಗಳೂರು, ಸಿ. ಬೆಂಗಳೂರು, ಡಿ. ಹುಬ್ಬಳ್ಳಿ. ನಿಮ್ಮ ಸರಿಯಾದ ಉತ್ತರ ಸಿ. ಬೆಂಗಳೂರು. ನಿಮ್ಮ ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಭವನ ಇರುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಗಳು: ಎ. ಮುಂಬೈ, ಬಿ. ಕೋಲ್ಕತ್ತಾ, ಸಿ. ಚೆನ್ನೈ, ಡಿ. ನವದೆಹಲಿ. ನಿಮ್ಮ ಸರಿಯಾದ ಉತ್ತರ ಡಿ. ನವದೆಹಲಿ. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದ ರಾಷ್ಟ್ರ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ. ಸಿಂಹ, ಬಿ. ಆನೆ, ಸಿ. ಹುಲಿ, ಡಿ. ಚಿರತೆ. ನಿಮ್ಮ ಸರಿಯಾದ ಉತ್ತರ ಸಿ. ಹುಲಿ. ನಿಮ್ಮ ಐದನೇ ಪ್ರಶ್ನೆ, ಭಾರತದ ಮೊದಲ ಪ್ರಧಾನಿ ಯಾರು? ನಿಮ್ಮ ಆಪ್ಷನ್ಗಳು: ಎ. ಸರ್ದಾರ್ ವಲ್ಲಭಭಾಯಿ ಪಟೇಲ್, ಬಿ. ಮಹಾತ್ಮ ಗಾಂಧೀಜಿ, ಸಿ. ಜವಾಹರಲಾಲ್ ನೆಹರು, ಡಿ. ರಾಜೇಂದ್ರ ಪ್ರಸಾದ್. ನಿಮ್ಮ ಸರಿಯಾದ ಉತ್ತರ ಸಿ. ಜವಾಹರಲಾಲ್ ನೆಹರು. ಇಂತಹ ಕ್ವಿಜ್ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ. ನಿಮ್ಮ ಆರನೇ ಪ್ರಶ್ನೆ, ಕಂಪ್ಯೂಟರ್ನ ತಂದೆ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಗಳು: ಎ. ಟಿಮ್ ಬರ್ನರ್ಸ್-ಲೀ, ಬಿ. ಚಾರ್ಲ್ಸ್ ಬ್ಯಾಬೇಜ್, ಸಿ. ನ್ಯೂಟನ್, ಡಿ. ಐನ್ಸ್ಟೈನ್. ನಿಮ್ಮ ಸರಿಯಾದ ಉತ್ತರ ಬಿ. ಚಾರ್ಲ್ಸ್ ಬ್ಯಾಬೇಜ್. ನಿಮ್ಮ ಏಳನೇ ಪ್ರಶ್ನೆ, ಭಾರತದ ರಾಷ್ಟ್ರ ಹೂವು ಯಾವುದು? ನಿಮ್ಮ ಆಪ್ಷನ್ಗಳು: ಎ. ಗುಲಾಬಿ, ಬಿ. ಕಮಲ, ಸಿ. ಮಲ್ಲಿಗೆ, ಡಿ. ಸೂರ್ಯಕಾಂತಿ. ನಿಮ್ಮ ಸರಿಯಾದ ಉತ್ತರ ಬಿ. ಕಮಲ. ನಿಮ್ಮ ಎಂಟನೇ ಪ್ರಶ್ನೆ, ಭಾರತದ ಅತಿ ಉದ್ದ ನದಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ. ಯಮುನಾ, ಬಿ. ಗೋದಾವರಿ, ಸಿ. ಗಂಗಾ, ಡಿ. ಕೃಷ್ಣ. ನಿಮ್ಮ ಸರಿಯಾದ ಉತ್ತರ ಸಿ. ಗಂಗಾ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಒಲಿಂಪಿಕ್ಸ್ ಚಿಹ್ನೆಯಲ್ಲಿ ಎಷ್ಟು ವಲಯಗಳಿವೆ? ನಿಮ್ಮ ಆಪ್ಷನ್ಗಳು: ಎ. 3, ಬಿ. 4, ಸಿ. 5, ಡಿ. 6. ನಿಮ್ಮ ಸರಿಯಾದ ಉತ್ತರ ಸಿ. 5. ನಿಮ್ಮ 10ನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆ ಯಾವ ಭಾಷೆಯಲ್ಲಿ ಇದೆ? ನಿಮ್ಮ ಆಪ್ಷನ್ಗಳು: ಎ. ಹಿಂದಿ, ಬಿ. ಸಂಸ್ಕೃತ, ಸಿ. ಬೆಂಗಾಳಿ, ಡಿ. ಉರ್ದು. ನಿಮ್ಮ ಸರಿಯಾದ ಉತ್ತರ ಸಿ. ಬೆಂಗಾಳಿ. ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಸೂಪರ್ ಎಂದು ಬರೆಯಿರಿ. ಮುಂದಿನ ಭಾಗಕ್ಕಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.